ಎಲ್ಲರಿಗೂ ನಮಸ್ಕಾರ. ಇದು ವಚನಾರ್ಥ ಚಿಂತನೆಯ ಮುಂದುವರಿದ ಭಾಗ. ಈ ದಿನ ಈ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಲೌಕಿಕ ಪತಿಯನ್ನು ತಿರಸ್ಕರಿಸಿರ್ತಕ್ಕಂಥ ವಿಷಯವನ್ನು ಕುರಿತಾಗಿ ಒಂದು ಚರ್ಚೆಯನ್ನು ನಾನು ಮಂಡಿಸ್ತಾ ಇದ್ದೇನೆ. ಅಕ್ಕ ಮಹಾದೇವಿ ತನ್ನಿಚ್ಛೆಗೆ ವಿರುದ್ಧವಾಗಿ ತನ್ನನ್ನು ಲಗ್ನವಾಗಿದ್ದ ಪತಿಯನ್ನ ತಿರಸ್ಕರಿಸುತ್ತಾಳೆ. ಆ ಪತಿ ಕೌಶಿಕ ಮಹಾರಾಜ ಎಂದು ನಮಗೆ ಚರಿತ್ರೆಯಿಂದ ತಿಳಿಯುತ್ತದೆ. ಆದಾಗ್ಯೂ ವಚನಗಳಲ್ಲಿ ಅವನ ಹೆಸರನ್ನ ಅಕ್ಕ ಮಹಾದೇವಿ ಎಲ್ಲೂ ಉಲ್ಲೇಖಿಸಿಲ್ಲ. ಈ ಕುರಿತು ಸುಮಾರು ವಚನಗಳನ್ನ ಗಮನಿಸಿದರೂ ಕೂಡ ಅದರಲ್ಲಿ ಬಹಳ ಮುಖ್ಯವಾಗಿ 10 ವಚನಗಳನ್ನ ನಾನು ಪ್ರತ್ಯೇಕಿಸಿ ತೆಗೆದು ಒಂದು ಚರ್ಚೆಯನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಊರ ಮುಂದೆ ಹಾಲ ತೊರೆ ಇರಲು ನೀರಡಸಿ ಬಂದಿನಲ್ಲಯ್ಯ ನಾನು, ಬರುದರೆ ಓದವಳ ನೆನ್ನ ನಪ್ಪದಿರಯ್ಯ, ನೀನೋತಿರ್ದ ಕಾರಣ ಬಂದಿನಲ್ಲಯ್ಯ, ಹೆರಿಗೆ ಕೂತವಳ ತೆಗೆ ನಪ್ಪುವನೆಗ್ಗ ನೋಡ, ಈ ಸೊನೆಗಾರಂಗೆ ಕುರಿಯ ಮಾರುವರೆ, ಮಾರಿದರೆಮ್ಮವರೆನ್ನ ನಿನಗೆ, ಎನ್ನತ್ತ ಮುಂದಾಗದಿರು, ಎನ್ನ ಮೇಲೆ ಕಾಲ ನಿಡದಿರು, ಚನ್ನ ಮಲ್ಲಿಕಾರ್ಜುನಂಗೆ ಸಲೆ ಮಾರು ಓದವಳಾನು ಅಂತೇಳಿ 89ನೆಯ ವಚನ ಇದು. ಇಲ್ಲಿ ಓತಿರ್ದ ಅಂದ್ರೆ ಪ್ರೀತಿಸಿದ್ದ ಅಂತ, ಯಾಗ ಅಂದ್ರೆ ಮೂರ್ಖ ಅಂತ, ಕುಂಭ, ಸೊನೆಗಾರ ಅಂದ್ರೆ ಕಟುಕ ಅಂತ. ಗಂಡ ತನ್ನ ಇಚ್ಛೆಗೆ ವಿರುದ್ಧವಾಗಿ ಅಂದ್ರೆ ಅಕ್ಕ ಮಹಾದೇವಿಯ ಇಚ್ಛೆಗೆ ವಿರುದ್ಧವಾಗಿ ಅನುಚಿತವಾಗಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದನ್ನ ಪ್ರತಿಭಟಿಸತಕ್ಕಂಥ ಅಕ್ಕ ಮಹಾದೇವಿ ತನ್ನ ತಾಜಾ ಅನುಭವವನ್ನ ಈ ವಚನದಲ್ಲಿ ದಾಖಲಿಸಿದ್ದಾಳೆ. ಊರ ಮುಂದೆಯೇ ಹರಿಯುತ್ತಿದ್ದ ಹಾಲಿನ ತೊರೆಯನ್ನ ಬಿಟ್ಟು ನೀರನ್ನ ಅರಸಿ ಬಂದಂತಾಯಿತು ನನ್ನ ಪರಿಸ್ಥಿತಿ. ನೀನು ಪ್ರೀತಿಸಿದ್ದರಿಂದ ನಾನು ಬಂದೆ. ಇವನೆಷ್ಟು ಕಾಮುಕ ಎಂದರೆ ಇಲ್ಲಿ ನಾನು ಹೆರಿಗೆಗೆ ಕೂತಿರುವೆ, ಇಂಥ ವೇಳೆ ಬಂದು ನನ್ನನ್ನ ಇವನು ಎರಗಿಕೊಳ್ಳಲು ಅಂದ್ರೆ ಅಪ್ಪಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ. ಎಂಥ ಕಡುಮೂರ್ಖ ಇವನು, ಎಷ್ಟೊಂದು ಕಾಮದ ಚಪಲ ಇವನಿಗೆ. ಈ ಕಟುಕನಿಗೆ ಕುರಿಯ ಮಾರಿದರೆ ಕೊಲ್ಲದೆ ಬಿಡ್ತಾನೆ. ನಮ್ಮವರು ಬುದ್ಧಿ ಇಲ್ಲದೆ ಇವನಿಗೆ ಮಾರಿಬಿಟ್ಟರು ನನ್ನ. ನಾನು ಚನ್ನಮಲ್ಲಿಕಾರ್ಜುನನಿಗೆ ಮಾರು ಹೋಗಿರ್ತಕ್ಕಂಥವಳು. ಎನ್ನತ್ತ ಮುಂದಾಗದಿರು, ಎನ್ನ ಮೇಲೆ ಕಾಲ ನೀಡದಿರು ಎಂದು ಪ್ರತಿಭಟಿಸಿ ತನ್ನ ಆತ್ಮರಕ್ಷಣೆ ಮಾಡಿಕೊಂಡಿರ್ತಕ್ಕಂಥ ತಾಜಾ ಅನುಭವದ ದಾಖಲೆ ಈ ವಚನ. ಅಕ್ಕಮಹಾದೇವಿಯ ಗಂಡ ಬಹಳ ಕಾಮುಕನಾಗಿದ್ದ ಅಂತ ನಮಗೆ ಈ ವಚನಗಳ ಮುಖಾಂತರ ನಮ್ಗೆ ಅರ್ಥವಾಗ್ತದೆ. ಹೆರಿಗೆಯ ಹೊತ್ತಲ್ಲಿಯೂ ಕೂಡ ಅವಳನ್ನ ಕೂಡುವ ಕಾತರ ಅವನಿಗಿತ್ತು. ಇಂಥ ಗಂಡನಿಂದ ಯಾವ ಸುರಕ್ಷತೆ ಅಕ್ಕ ಮಹಾದೇವಿಗೆ ಸಾಧ್ಯವಿರಲಿಲ್ಲ. ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಅಕ್ಕನನ್ನ ಕೌಶಿಕನೇ ಇಷ್ಟಪಟ್ಟಿದ್ದನು ಮತ್ತು ಅಕ್ಕನ ತಂದೆ ತಾಯಿಗಳು ತೆರ ಅಂದ್ರೆ ವಧುದಕ್ಷಿಣೆ ಪಡೆದು ತಮ್ಮ ಮಗಳನ್ನ ಕೊಟ್ಟಿದ್ದರೆಂದು ಈ ವಚನದ ಸಾಲುಗಳಿಂದ ನಾವು ಅರ್ಥ ಮಾಡಿಕೋಬಹುದು. ಎನಗೆ ಎನ್ನ ಚಿಂತೆ, ನಿನಗೆ ಕಾಮದ ಚಿಂತೆ. ಎನಗೆ ಎನ್ನ ಚಿಂತೆ, ನಿನಗೆ ಕಾಮದ ಚಿಂತೆ. ಒಲ್ಲೆ ಹೋಗು ಸೆರಗ ಬಿಡು ಮುರುಳೆ. ಹೀಗೆ ತನಗೆ ಶಿವನೊಲಿವನೋ ಇಲ್ಲವೋ ಎಂಬ ಚಿಂತೆ ಎಂದು ಹೇಳ್ತಕ್ಕಂಥ ಅಕ್ಕಮಹಾದೇವಿ 104ನೇ ವಚನದಲ್ಲಿ ಗಂಡನ ಕಾಮದಾಟವನ್ನ ನೇರ ಎದುರಿಸಿದ ಅನುಭವವನ್ನ ಈ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾಳೆ. ಪರಗಂಡರೆಂದರೆ ಬೋರೆ ಮುಳ್ಳಿನಂತೆ. ಬೋರೆ ಮುಳ್ಳು ಅಂದ್ರೆ ಪರಗೆ ಮುಳ್ಳು. ಅವರ ಉರದಲ್ಲಿ ಅಂದ್ರೆ ಎದೆಯಲ್ಲಿ ಮುಳ್ಳಿರಲು ತಾನಂಥವರನ್ನ ಅಪ್ಪಿಕೊಳ್ಳಲಾರಳೆಂದು ಮಾತ್ರವಲ್ಲ, ಅವರನ್ನ ಸೋಂಕಲೊಲ್ಲಳೆಂದು ಅವರ ಬಳಿ ಸುಳಿಯಲೊಳ್ಳಳೆಂದು ಬಹಳ ನೇರವಾಗಿ ನುಡಿದಿದ್ದಾಳೆ ಅಕ್ಕ ಮಹಾದೇವಿ 105ನೆಯ ವಚನದಲ್ಲಿ. ನೋಡಿ, ಇಲ್ಲಿ ಇನ್ನೊಂದು ವಚನ ಇದೆ, ಗಂಡನನ್ನ ಉದ್ದೇಶಿಸಿರ್ತಕ್ಕಂಥ ಒಂದು ವಚನ ಇದು. ಎಲುವಿಲ್ಲದ ನಾಲಗೆ ಹೊದಕುಳಿಗೊಂಡಾಡುವುದು, ಎಲುವಿಲ್ಲದ ನಾಲಗೆ ಹೊದಕುಳಿಗೊಂಡಾಡುವುದು, ಎಲೆ ಕಾಲಂಗೆ ಗುರಿಯಾದ ಕರ್ಮಿ, ಉಲಿಯದಿರು ಭವಭಾರಿ ನೀನು, ಹಲವು ಕಾಲದ ಹುಲು ಮನುಜ ಹೆಂಡತಿ, ಇವರಿದ್ದರೆ ಅದಕ್ಕದು ಸರಿ, ಚನ್ನಮಲ್ಲಿಕಾರ್ಜುನನೇ ಗಂಡ ನಿನಗೆ, ಲೋಕದೊಳಗೆ ಹೆಂಡಿರುಂಟಾದರೆ ಮಾಡಿಕೋ ಎನ್ನ ಬಿಡು ಮರುಳೆ. ಇದು 107ನೆಯ ವಚನ. ಹೊದಕುಳಿ ಅಂದ್ರೆ ದುಃಖ ಅಂತ ಅರ್ಥ. ದುಃಖ. ಹೊದಕುಳಿ ಅಂದ್ರೆ
ದುಃಖ ಅಂತ ಅರ್ಥ. ಇಲ್ಲಿ ನೋಡಿ, ಗಂಡನೊಡನೆ ಅಕ್ಕ ನಡೆಸಿರ್ತಕ್ಕಂಥ ಒಂದು ಸಂಭಾಷಣೆ. ಅಕ್ಕನನ್ನ ಮತ್ತೆ ತನ್ನ ಪಾಲಿಗೆ ದಕ್ಕಿಸಿಕೊಳ್ಳುವ ಸರ್ವ ಪ್ರಯತ್ನದಲ್ಲಿರಬೇಕು ಆಕೆಯ ಲೌಕಿಕ ಪತಿ ಕೌಶಿಕ ಮಹಾರಾಜ. ಅವನಿಗೂ ದುಃಖ ತಳಮಳ, ಸ್ಫುರದ್ರೂಪಿ ಹೆಂಡತಿಯನ್ನ ತೊರೆಯುವುದೆಂದರೆ ಆಗದೇ ಇರಲಿಕ್ಕೆ ಸಾಧ್ಯವೇ? ಅದಕ್ಕಾಗಿ ಏನೇನೋ ಮಾತಾಡುತ್ತಿರಬಹುದು, ತಾರ್ಕಿಕ ವಾಕ್ಸಮರ ಕೂಡಿರಬಹುದು, ಆದರೆ ಅವನನ್ನ ಸ್ವೀಕರಿಸಲಿಕ್ಕೆ ಸಿದ್ಧಳಿಲ್ಲ ಅಕ್ಕ. ಆಕೆ ನೀಡುವ ಕಾರಣ ತನ್ನ ಗಂಡ ತನಗೆ ಅನುರೂಪನಲ್ಲ, ಅವನು ಭವಭಾರಿ, ಕಾಲನಿಗೆ ಗುರಿಯಾದ ಕರ್ಮಿ, ಹುಲುಮಾನವ ಅವನು, ಹುಲುಮಾನವಗೆ ಹುಲುಮಾನವರೇ ಸರಿಜೋಡಿ, ತಾನಾದರೋ ಆ ಚನ್ನಮಲ್ಲಿಕಾರ್ಜುನನಿಗೆ ಅಕ್ಷರಶಃ ಮೀಸಲಾಗಿರ್ತಕ್ಕಂಥವಳು, ಅವನೇ ತನಗೆ ಗಂಡ. ಆದ್ದರಿಂದ ಗಂಡನಿಗೆ ಕಡೆ ನುಡಿದು ಬಿಡುವಳು, ಉಲಿಯೆದಿರು ಉಲಿಯೆದಿರು ಭವಭಾರಿ ನೀನು, ಲೋಕದೊಳಗೆ ಹೆಂಡಿರುಂಟಾದರೆ ಮಾಡಿಕೋ ಎನ್ನ ಬಿಡು ಮರಳಿ ಅಂತ ಹೇಳ್ಬಿಡ್ತಾಳೆ. ತವರು ಮನೆಗೆ ಮರಳಿರಬಹುದಾದ ಅಥವಾ ಗಂಡನ ಮನೆಯಲ್ಲಿಯೇ ಗಂಡನಿಂದ ದೂರವಾಗಿರುವ ಹೆಂಡತಿಯ ಬಳಿ ಹೋಗಿ ತನ್ನೆಡೆ ಬಾ ಕೂಡಿಕೋ ಎಂದು ಕರೆದ ಸಂದರ್ಭದಲ್ಲಿ ನಡೆದಂತ ವಾಗ್ವಾದದ ಪರಿಣಾಮವೇ ಈ ವಚನ. ಅಕ್ಕ ಮಹಾದೇವಿ ಪೂಜೆಗೆ ಕುಳಿತ ವೇಳೆ ಗಂಡ ಅವಳ ಬಳಿ ಸುಳಿದು ಅವಳನ್ನ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನಿಸಿದಾಗ ಆಕೆ ಹೀಗೆ ಉತ್ತರವನ್ನ ನೀಡ್ತಾಳೆ: ಎಲೆ ಕಾಲಂಗೆ ಸೆರೆಯಾದ ಕರ್ಮಿ, ಎಲೆ ಕಾಲಂಗೆ ಸೆರೆಯಾದ ಕರ್ಮಿ, ಎಲೆ ಕಾಮಂಗೆ ಗುರಿಯಾದ ಮರುಳೆ, ಬಿಡು ಬಿಡು ಕೈಯ ನರಕವೆಂದರಿಯದೆ ತಡೆವರೇ ಮನುಜ, ಚನ್ನಮಲ್ಲಿಕಾರ್ಜುನನ ಪೂಜೆಯ ವೇಳೆ ತಪ್ಪಿದರೆ ನಾಯಕ ನರಕ ಕಾಣ ನಿನಗೆ ಅಂತೇಳಿ 109ನೇ ವಚನ. ಶಿವಭಕ್ತಳಾದ ಅಕ್ಕನಿಗೆ ಗೊತ್ತುಂಟು ಸಮಯೋಚಿತ ಕ್ರಿಯೆ, ಸಮಯೋಚಿತವಾದ ವ್ರತ, ನಿಯಮ, ಶೀಲ ಇತ್ಯಾದಿ. ಪೂಜೆಯ ಕಾಲಕ್ಕೆ ಪೂಜೆ ಸಲ್ಲಿಸುವುದೇ ನಿತ್ಯ ನೇಮ. ಆದರೆ ಕಾಮಕ್ಕೆ ಗುರಿಯಾದ ಮರಳು ಮನುಷ್ಯನಿಗೇನು ಗೊತ್ತು ಈ ಸತ್ಯ ಸದಾಚಾರ? ಹೆಂಡತಿಯ ಕೈ ಹಿಡಿದೆಳೆದ ಗಂಡ ಸರಸಕ್ಕೆ. ಆಗ ಅಕ್ಕ ನೀಡಿದ ಉತ್ತರ ಇದು: ಬಿಡು ಬಿಡು ಕೈಯ, ಪೂಜೆಯನ್ನ ತಡೆಯುವುದು ನರಕಕ್ಕೆ ಕಾರಣವಾದೀತು, ಪೂಜೆಯ ವೇಳೆ ತಪ್ಪಿದರೆ ನೀನು ನಾಯಕ ನರಕಕ್ಕೆ ಗುರಿಯಾಗುವೆ ಅಂತ. ನೋಡಿ, ಹೀಗೆ ಅಕ್ಕ ಮತ್ತು ಕೌಶಿಕ ಮಹಾರಾಜ, ಆಕೆಯ ಗಂಡ ಕೌಶಿಕ ಮಹಾರಾಜನ ನಡುವೆ ನಡೆದಂತ ಒಂದು ಸಂಘರ್ಷ. ಅವನಿಗೆ ಕಾಮದ ಚಪಲ, ಈಕೆಗೆ ಭಕ್ತಿಯ ಸೆಳೆತ. ಈಕೆ ವಿರಾಗಿ, ಬೈರಾಗಿ. ಈಕೆಗೆ ಯಾವುದೇ ಸಂಸಾರಿಕ ಸುಖದ ಆಸೆ ಆಮಿಷಗಳಿಲ್ಲ. ಆದರೆ ಅವನಿಗೆ ಸಂಸಾರದ ಮತ್ತು ಕಾಮತೃಷೆಯ ಬಲವಾದ ಆಸೆ ಇದೆ ಅವನಿಗೆ. ನೋಡಿ, ಇನ್ನೊಂದು ವಚನವನ್ನು ನೀವು ಗಮನಿಸಿ. ಇದು ಕೂಡ ಗಂಡನ ಅಡ್ಡಿಪಡಿಸಲಿಕ್ಕೆ ಬಂದಂತ ಒಂದು ಅನುಭವವನ್ನು ಹೇಳ್ತದೆ. ಒಂದರಳ ಶಿವಂಗೆಂದ ಫಲದಿಂದ ಶಿವಪದಂಗಳಾದುದ ಕೇಳಿ ಅರಿಯ, ಒಂದರಳ ಶಿವಂಗೆಂದ ಫಲದಿಂದ ಶಿವಪದಂಗಳಾದುದ ಕೇಳಿ ಅರಿಯ, ಒಂದರಳ ನೇರಿಸುವಲ್ಲಿ ಅಡ್ಡವಿಸಿದರೆ ಗೊಂದಣದ ಕುಲಕೋಟಿಗೆ ನರಕ ಕಾಣ, ಒಂದರಳ ಶಿವಂಗೆಂದ ಫಲದಿಂದ ಶಿವಪದಂಗಳಾದುದ ಕೇಳಿ ಅರಿಯ, ಒಂದರಳ ನೇರಿಸುವಲ್ಲಿ ಅಡ್ಡವಿಸಿದರೆ ಗೊಂದಣದ ಕುಲಕೋಟಿಗೆ ನರಕ ಕಾಣ, ಇಂದು ಚನ್ನಮಲ್ಲಿಕಾರ್ಜುನನ ವೇಳೆ ತಡೆದಡೆ ಮುಂದೆ ಬಹ ನರಕಕ್ಕೆ ಕಡೆಯಿಲ್ಲ ಮರುಳೆ ಅಂತ ಹೇಳ್ಬಿಟ್ಟು 118ನೆಯ ವಚನ ಇದು. ಬಹುಶಃ ಇದೇ ಪೂಜೆಯ ವೇಳೆ ಅಥವಾ ಊರಿನಲ್ಲಿ ದೇವಾಲಯಕ್ಕೋ ಅಥವಾ ಮನೆಯೊಳಗಿನ ದೇವರ ಗುಡಿ ಅಂತ, ದೇವರ ಮನೆ ಅಂತ ಕರಿತೀವಲ್ಲ ನಾವು, ದೇವರ ಗೃಹಕ್ಕೋ ಆ ದೇವರಿಗೆ ನಮಿಸಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಕಾಮದಾಟಕ್ಕೆ ಗಂಡ ಬರಸೆಳೆಯಲು ಯತ್ನಿಸಿದಾಗ ಗಂಡನಿಗೆ ಕೊಟ್ಟಂಥ ಉತ್ತರ: ಕಾಯ ವಿಕಾರಿಯೇ ಕಾಯಕ್ಕೆ ಮೆಚ್ಚಿದೆ, ಕಾಯ ವಿಕಾರಿಯೇ ಕಾಯಕ್ಕೆ ಮೆಚ್ಚಿದೆ, ವಾಯದ ಸುಖ ನಿನಗೆ ಮುಂದೆ ನರಕವೆಂದರಿಯೇ, ದೇವರ ದೇವಂಗೆ ವಂದಿಸ ಹೋದರೆ ಬಾಯ ಬಿಡದಿರು, ಕೈ ಬಿಡಿದು ಸೆಳೆಯದಿರು, ಮಲ್ಲಿಕಾರ್ಜುನನ ಪಾದಕ್ಕೆರಗುವ ಭರವೆನಗೆ ಮರುಳೆ. 165ನೆಯ ವಚನ ಇದು.
ನೋಡಿ, ಇದರ ಅರ್ಥ ನಾವು ವಿವರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಾಯ ವಿಕಾರಿಯೇ ಕಾಯಕ್ಕೆ ಮೆಚ್ಚಿದೆ. ವಾಯದ ಸುಖ ನಿನಗೆ ಮುಂದೆ ನರಕವೆಂದರಿಯೇ. ದೇವಂಗೆ ವಂದಿಸ ಹೋದರೆ ಬಾಯ ಬಿಡದಿರು, ಕೈ ಬಿಡಿದು ಸೆಳೆಯದಿರು, ಚನ್ನ ಮಲ್ಲಿಕಾರ್ಜುನನ ಪಾದ ಕೆರಗುವ ಭರವೆನೆಗೆ ಅಂತ ಹೇಳ್ತಾಳೆ. ಅಕ್ಕನ ಮನೆಗೆ ಶರಣರು ಮತ್ತು ಗುರು ಜಂಗಮರು ಬಂದ ಸಮಯದಲ್ಲಿ ಅವರನ್ನು ಎದುರುಗೊಳ್ಳಲು ಅಥವಾ ಅವರನ್ನು ಬರಮಾಡಿಕೊಳ್ಳಲು ಹೊರಟಾಗ ಮತ್ತೆ ಈ ಗಂಡನ ಕಾಟ ತಪ್ಪಿಲ್ಲ. ಆಗ ಗಂಡನಿಗೆ ನೀಡತಕ್ಕಂಥ ಉತ್ತರ ಇದು: ಬಿಡು ಬಿಡು ಸಂಗವ, ಸುಡು ಸುಡು ವಿಷಯವ, ಎನ್ನೊಡೆಯರು ಬಾಗಿಲಿಗೆ ಬಂದರು ತಡೆಯದಿರ ಮರುಳೆ. ಬಿಡು ಬಿಡು ಸಂಗವ, ಸುಡು ಸುಡು ವಿಷಯವ, ಎನ್ನೊಡೆಯರು ಬಾಗಿಲಿಗೆ ಬಂದರು ತಡೆಯದಿರ ಮರುಳೆ. ಅಡಿಕೆಯ ಸಂಸಾರದ ಸುಖವ ಕಡೆಯಲ್ಲಿ ಹೇಸಿ ಇದಕ್ಕೆ ಹಿಡಿಯದಿರು ಸೆರಗನು. ಚನ್ನಮಲ್ಲಿಕಾರ್ಜುನ ದೇವರು ಮನೆಗೆ ಬಂದಲ್ಲಿ ಇದಿರೇಳದಿದ್ದಡೆ ನಾಯಕ ನರಕ ಅಂತ ಹೇಳ್ತಾಳೆ 299ನೇ ವಚನದಲ್ಲಿ. ಅಡಿಕೆ ಅಂದ್ರೆ ಹೊಲಸು, ದುರ್ಗಂಧ ಅಂತ. ಈ ಸಂಸಾರದ ಸುಖ ಇದೇ ಅಡಿಕೆ ಅಥವಾ ಹೊಲಸು. ಕೊನೆಯಲ್ಲಿ ಇದರ ಬಗ್ಗೆ ಹೇಸಿಯೇ ಬಾಗಿಲಲ್ಲಿ ಒಡೆಯರು ಬಂದಿರುವರು. ಅವರು ಬಂದಾಗ ಇದಿರೆದ್ದು ಹೋಗಿ ನಮಿಸಿ ಒಳಗೆ ಕರೆತರದಿದ್ದರೆ ಅದು ನಾಯಕ ನರಕಕ್ಕೆ ಭಾಗಿಯಾಗಬೇಕಾದೀತು. ನನ್ನನ್ನ ತಡೆಯಬೇಡ ಮರುಳೆ. ಇನ್ನು 366ನೇ ವಚನದಲ್ಲಿ ಗಂಡನಿಗೆ ಬುದ್ಧಿವಾದ ಉಪದೇಶವನ್ನು ಮಾಡ್ತಾಳೆ. ವಿಷಯ ಸುಖವು ವಿಷವೆಂದು ನೀ ತಿಳಿದಿಲ್ಲ. ವಿಷಯ ಸುಖವು ವಿಷವೆಂದು ನೀ ತಿಳಿದಿಲ್ಲ. ಅದನ್ನು ನೀ ಬಯಸಬೇಡ, ಅಂಗವಿಸದಿರು. ಅದನ್ನ ನೀನು ಬಯಸಬೇಡ, ಅಂಗವಿಸದಿರು. ಈ ವಿಷಯದ ಆಸೆಯಿಂದಲೇ ರಾವಣ ದೇವೇಂದ್ರರೆಲ್ಲ ಕೆಟ್ಟರು. ನಿನ್ನಲ್ಲಿ ನನಗೆ ಆಸಕ್ತಿ ಬತ್ತಿ ಹೋಗಿದೆ. ಚನ್ನಮಲ್ಲಿಕಾರ್ಜುನಂಗೆ ಒಲಿದವಳ ನೀ ನಪ್ಪಿಹೆನೆಂದಡೆ ಒಣಗಿದ ಮರವನಪ್ಪು ಅಪ್ಪುವಂತೆ ಕಾಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನಾನು ಆಗ್ಲೇ ಚನ್ನಮಲ್ಲಿಕಾರ್ಜುನನಿಗೆ ನಾನು ಒಪ್ಸ್ಕೊಂಡ್ಬಿಟ್ಟಿದ್ದೀನಿ. ಅಂಥವಳನ್ನ ನೀನು ಅಪ್ಪಿದ್ರೆ ಒಂದು ಒಣ ಮರವನ್ನ ಅಪ್ಪಿದಂತೆ ಆಗ್ತದೆ. ಅದರಿಂದ ನಿನಗೆ ಯಾವ ಸುಖವೂ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ನೋಡಿ, ಈ ರೀತಿಯ ಸಂಘರ್ಷದ ನಡುವೆ ಗಂಡನಿಗೂ ಹೆಂಡತಿಗೂ ಮಧ್ಯೆ ಏನೋ ಒಪ್ಪಂದವಾಗಿ ನಂತರ ಆ ಒಪ್ಪಂದ ಮುರಿದ ಸೂಚನೆಯನ್ನ ಈ ಮುಂದಿನ ವಚನ ನೀಡುತ್ತದೆ. ಹಿಡಿಯದಿರು, ತಡೆಯದಿರು, ಬಿಡು ಕೈಯ ಸೆರಗ, ಭಾಷೆಯ ಬರಿದು ಕೊಟ್ಟು ಸತ್ಯಕ್ಕೆ ತಪ್ಪಿದರೆ ಅಘೋರ ನರಕವೆಂದರಿಯ. ನೋಡಿ, ಈ ಮಾತು ಗಮನಿಸಬೇಕಿಲ್ಲ ನಾವು. ಗಂಡ ಹೆಂಡರ ಮಧ್ಯೆ ಈ ನಡುವಿನ ಸಂಘರ್ಷಾತ್ಮಕ ಬದುಕು ನಡೀತಾ ಇರುವಾಗ ಯಾವುದೋ ಒಂದು ಮಧ್ಯಕ್ಕೆ ಒಂದು ಅಗ್ರಿಮೆಂಟ್, ಒಂದು ಒಪ್ಪಂದ ಅಂತೀವಲ್ಲ, ಅದು ಆಗಿ ಮತ್ತೆ ಅದನ್ನು ಭಂಗಗೊಳಿಸಿರಬಹುದಾದಂತ ಒಂದು ಸಂದರ್ಭವನ್ನ ಈ ವಚನ ನಮಗೆ ಬಿಚ್ಚಿರ್ತದೆ. ಹಿಡಿಯದಿರು, ತಡೆಯದಿರು, ಬಿಡು ಕೈಯ ಸೆರಗ, ಭಾಷೆಯ ಬರೆದು ಕೊಟ್ಟು ಸತ್ಯಕ್ಕೆ ತಪ್ಪಿದರೆ ಅಘೋರ ನರಕವೆಂದರಿಯ. ಚನ್ನಮಲ್ಲಿಕಾರ್ಜುನನ ಕೈ ಬಿಡದ ಸತಿಯ ಮುಟ್ಟಿದರೆ ಕೆಡುವೆ ಕಾಣ ಮುರುಳೆ ಅಂತ ಹೇಳ್ಬಿಟ್ಟು 419ನೇ ವಚನ. ಇಲ್ಲಿ ಒಂದು ತಿದ್ದುಪಡಿ ಸೂಚಿಸ್ಬೇಕು ಅನಿಸ್ತದೆ. 3ನೇ ಸಾಲನ್ನ ಅಘೋರ ನರಕವೆಂದರಿಯ ಎಂದು ಓದುವುದು ಹೆಚ್ಚು ಸಮಂಜಸವೆಂದ ಎನಿಸುವುದು. ಅಲ್ಲಿ ಅಘೋರ ನರಕವೆಂದರಿಯೇ, ಅರಿಯ ಪ್ರಶ್ನೆ ಮಾರ್ಕ್, ಅಘೋರ ನರಕವೆಂದರಿಯೇ ಅಥವಾ ಅರಿಯ. ಇಲ್ಲೇನಂತ ಇದೆ? ಅಘೋರ ನರಕವೆಂದರಿಯ ಅಂತ ಇದೆ. ಅದನ್ನ ಅಘೋರ ನರಕವೆಂದರಿಯೇ ಎಂದು ಓದುವುದು ಸಮಂಜಸವೆನಿಸ್ತದೆ. ಭಾಷೆಯ ಬರೆದು ಕೊಟ್ಟ ಸತ್ಯಕ್ಕೆ ತಪ್ಪಿದವರು ಕೌಶಿಕ ಗಂಡನಲ್ಲದೆ ಇಲ್ಲಿ ಮತ್ತಾರಿರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಏನಿರಬಹುದು ಆ ಭಾಷೆ? ತನ್ನ ಹೆಂಡತಿಗೆ ಗಂಡ, ನಾನು ನಿನ್ನನ್ನ ಬಯಸುವುದಿಲ್ಲ, ನೀನು ನಿನ್ನ ಅಲೌಕಿಕ ಪತಿರಾಯನ ಪೂಜೆಯಲ್ಲಿ ನಿರಾತಂಕವಾಗಿ ನೀನು ಬೆರೆತಿರಬಹುದು, ನನ್ನ ಕಡೆಯಿಂದ ನಿನಗೆ ಇನ್ನು ಮೇಲೆ ಯಾವುದೇ ಉಪದ್ರವವಿರುವುದಿಲ್ಲ. ಹೀಗೆ ಒಪ್ಪಿ ಈ ಮಾತು ಅಥವಾ ಈ ಪ್ರಸಂಗವೇ ನಾನಾಗಲೇ ಊಹಿಸಿದಂತೆ ಅಥವಾ ಸೂಚಿಸಿದಂತೆ ಅಕ್ಕ ಮಹಾದೇವಿಯು ಕೆಲ ವರ್ಷಗಳ ಕಾಲ ಗಂಡನ ಬಳಿ ಸಂಸಾರ ನಡೆಸಿದ್ದಾಳೆಂಬುದು ನಿಸ್ಸಂಶಯ. ನೋಡಿ, ಇಂಥ ಸೂಕ್ಷ್ಮ ಆಧಾರದ ಮೇಲೆ ನಾವು ಹೇಳಬಹುದು. ಅಂದ್ರೆ ಆಕೆ ಮದುವೆ ಆದ ತಕ್ಷಣ ಬಿಟ್ಟು ಹೋಗಿಲ್ಲ, ಕೆಲವು ಕಾಲ ಆಕೆ ಗಂಡನ ಜೊತೆಗೆ ಸಂಸಾರ ಮಾಡಿದ್ದಾಳೆ. ಆಗ ಇವೆಲ್ಲ ಘರ್ಷಣೆಗಳು ಅಲ್ಲಿ ನಡೆದಿದ್ದವೆ ಅಂತ ನಾವು ಊಹಿಸ್ಲಿಕ್ಕೆ ಸಾಧ್ಯವಿದೆ ಅಂತ. ಆ ಗಂಡ ಅತಿ ಕಾಮಿ ಎಂಬುದು ಸಹ ಅಷ್ಟೇ ಸ್ಪಷ್ಟ. ಗಂಡನ ಕಾಮುಕತನ ಇಲ್ಲಿ ಚರ್ಚಿತವಾದ ವಚನಗಳಲ್ಲದೆ ಸಂಸಾರ ಮಾಯೆ ಕುರಿತ ವಚನಗಳಲ್ಲೂ ಕೂಡ, ಚನ್ನಮಲ್ಲಿಕಾರ್ಜುನನನ್ನು ಪ್ರಾರ್ಥಿಸಿಕೊಳ್ಳುವ ವಚನಗಳಲ್ಲಿಯೂ ಕೂಡ ಈ ಅಂಶ ಸ್ಪಷ್ಟ. ಪೂಜೆ, ಹೆರಿಗೆ ಯಾವುದೇ ಹೊತ್ತುಗೊತ್ತು ಇಲ್ಲದೆ ರಾಸಲೀಲೆಗೆ ಮತ್ತೆ ಮತ್ತೆ ಹೆಂಡತಿಯನ್ನ ಒತ್ತಾಯಿಸುತ್ತಿದ್ದ ಎಂದ ಮೇಲೆ
ಅಕ್ಕ ಅದೆಷ್ಟು ಸೌಂದರ್ಯವತಿ ಎಂದೂ ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಅಕ್ಕನಿಗೆ ಚನ್ನಮಲ್ಲಿಕಾರ್ಜುನ ಹಗಲಿರುಳು ಕಾಡಿದರೆ ಗಂಡನಿಗೆ ಹೆಂಡತಿಯ ಸೌಂದರ್ಯವೇ ನಿದ್ದೆಗೆಡಿಸಿದೆ. ಅವಳ ತಿರಸ್ಕಾರ ಅವನನ್ನ ಹುಚ್ಚನನ್ನಾಗಿಸಿರಬೇಕು. ಇಂತಹ ಕಾಮಾಗ್ನಿಯ ಸ್ಪರ್ಶವು ಸಾತ್ವಿಕ ಸೌಜನ್ಯವತಿ ಅಕ್ಕ ಮಹಾದೇವಿಗೆ ತಟ್ಟಿ ಮುಟ್ಟಿರುವ ಕಾರಣಕ್ಕಾಗಿಯೇ ಅಕ್ಕನ ಮುಂದಿನ ಧಾರ್ಮಿಕ ಜೀವನದುದ್ದಕ್ಕೂ ಕಾಮವು ಬೆಂಬತ್ತಿ ಕಾಡಿರಲಿಕ್ಕೇ ಬೇಕು. ಅದು ಕನಸಾಗಿ ಕಾಡಿದೆ ಇರುಳು, ನನಸಾಗಿ ಕಾಡಿದೆ ಹಗಲು. ರಾತ್ರಿ ಕನಸು, ಹಗಲತ್ರ ಅದು ಒಂದು ರೀತಿಯ ನನಸು. ಹೀಗಿರುವಾಗ ಆಕೆ ಆ ಕಾಮಕ್ಕೆ ದೈವಿಕ ಸ್ಪರ್ಶ ನೀಡಿದ್ದಾಳೆ, ಅದನ್ನ ರೂಪಾಂತರಿಸಿ. ಈ ಇನ್ನೊಂದು ವಚನವನ್ನು ನೋಡಿ, 367ನೇ ವಚನ. ಈ ವಚನದಲ್ಲಿ ಋಷಭ ಅಂದ್ರೆ ಪಶುಪತಿ ರುದ್ರ ನನ್ನನ್ನು ಸಾಕಿ ಸಲಹುವನೆಂದು ನಂಬಿ ನಚ್ಚಿ ಹಿಂದೆ ಬಂದ ಪಶು ತಾನು, ಇಂದು ನಾಳೆಯೋ ಒಲಿಯುವನೆಂದು ಹತ್ತಿರ ಬಂದವಳು, ನನ್ನಂಥ ಭಕ್ತನನ್ನ ಹಿಂದೊಬ್ಬ ಎಳೆದೊಯ್ದರೆ ಎಂತೂ ಸೈರಿಸಿದೆ ಹೇಳ ಎಂದು ಚನ್ನಮಲ್ಲಿಕಾರ್ಜುನನನ್ನೇ ಪ್ರಶ್ನಿಸ್ತಾಳೆ ನೋಡಿ. ಹೀಗೆ ಸುಮಾರು ಒಂದು 11 ವಚನಾಧಾರಗಳಿಂದ ನಾನು ಈ ಸತಿಪತಿಯರ ನಡುವಿನ ಸಂಘರ್ಷವನ್ನು, ಅಂದ್ರೆ ಕಾಮದ ಆಸೆ ತೀರಿಸಿಕೊಳ್ಳಲಿಕ್ಕೆ ಬಯಸ್ತಕ್ಕಂಥ ಪತಿ, ಭಕ್ತಿಯ ಉನ್ಮಾದದಲ್ಲಿ ದೇವರೆಡೆಗೆ ಸೆಳೆಯಲ್ಪಟ್ಟಂತ ಸತಿ, ಇವರಿಬ್ಬರ ನಡುವಿನ ಒಂದು ಸಂಘರ್ಷಾತ್ಮಕ ವಿಷಯವನ್ನು, ಆಶಯವನ್ನು ಕಟ್ಟಿಕೊಂಡಂತ ಇಷ್ಟು ವಚನಗಳನ್ನು ನಾನು ನಿಮ್ಮ ಮುಂದೆ ಮಂಡಿಸಿದ್ದೇನೆ. ನಮಸ್ಕಾರ.